ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ರಾಷ್ಟ್ರೀಕೃತ ಬ್ಯಾಂಕ್ಗಳ ಖಾಸಗೀಕರಣಕ್ಕೆ ವಿರೋಧ. ತನ್ನಿಮಿತ್ಯ ಬ್ಯಾಂಕ್ ಯೂನಿಯನ್ಗಳ ಸಂಯುಕ್ತ ವೇದಿಕೆಯಿಂದ ನಡೆದ ಪ್ರತಿಭಟನೆ. ಭರದಿಂದ ಸಾಗುತ್ತಿರುವ ಏತ ನೀರಾವರಿ ಪೈಪ್ಲೈನ್ ಅಳವಡಿಕೆ ಕಾರ್ಯ. ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸುವಲ್ಲಿ ತೊಡಗಿಸಿಕೊಂಡ ಸಚಿವ ಆನಂದ್ ಸಿಂಗ್. ರೈತ ವಿರೋಧಿ ಕಾನೂನು ತಿದ್ದುಪಡಿ ಹಿಂಪಡೆಯುವಂತೆ ದಿನಾಂಕ 22ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನೆ. 50,000 ಜನರು ಸೇರುವ ನಿರೀಕ್ಷೆ. ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್. ಬಿಜೆಪಿ ಕಚೇರಿಯಲ್ಲಿ ಜರುಗಿದ ಮಾಧ್ಯಮ ಮಂಥನ ಕಾರ್ಯಾಗಾರ. ಪಕ್ಷದ 3 ಜಿಲ್ಲೆಗಳ ಪ್ರಮುಖರು ಭಾಗಿ. ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸುವಲ್ಲಿ ಪಕ್ಷದ ಮಾಧ್ಯಮ ಸಂಚಾಲಕರ ಪಾತ್ರ ಅಪಾರ. ಸಚಿವ ಆನಂದ್ ಸಿಂಗ್ ಸ್ಪಷ್ಟ. ಭಕ್ತಿಯಿಂದ ನೆರವೇರಿದ ಕರಿಬಸವೇಶ್ವರ ಸ್ವಾಮಿಯ ರಥೋತ್ಸವ. ಧಾರ್ಮಿಕೋತ್ಸವಕ್ಕೆ ಸಾಕ್ಷಿಯಾದ ಅಮರಾವತಿಯ ಭಕ್ತ ಸಮೂಹ. ಎಂಜೆ ನಗರದ ಮೃತ್ಯುಂಜೇಶ್ವರ ದೇವಾಲಯದಲ್ಲಿ ನಡೆದ ಮಹಾಶಿವರಾತ್ರಿ ಆಚರಣೆ. ನಾಟ್ಯ ಪ್ರದರ್ಶನ ನಡೆಸಿಕೊಟ್ಟ ಭರತನಾಟ್ಯ ವಿದ್ಯಾರ್ಥಿಗಳು. ಈಗ ವಾರ್ತೆಗಳ ವಿವರ. ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡದಂತೆ ಆಗ್ರಹಿಸಿ ದಿನಾಂಕ 15ರಂದು ಬ್ಯಾಂಕ್ ಯೂನಿಯನ್ಗಳ ಸಂಯುಕ್ತ ವೇದಿಕೆ ಕರ್ನಾಟಕ ಹೊಸಪೇಟೆ ಘಟಕದಿಂದ ಪ್ರತಿಭಟನೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಕೇಂದ್ರ ಬಸ್ ನಿಲ್ದಾಣದ ಎದುರು ಬರುವ ಎಸ್ಬಿಐ ಬ್ಯಾಂಕಿನ ಮುಂದೆ ಪ್ರತಿಭಟನೆ ನಡೆಸಿ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಖಾಸಗೀಕರಣಗೊಳಿಸದಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ಗಳ ಖಾಸಗೀಕರಣ ವಿರೋಧಿಸಿ ಬ್ಯಾಂಕ್ ಯೂನಿಯನ್ಗಳ ಸಂಯುಕ್ತ ವೇದಿಕೆ ಕರ್ನಾಟಕ ಹೊಸಪೇಟೆ ಘಟಕದಿಂದ ಪ್ರತಿಭಟನೆ ಕೈಗೊಂಡಿದ್ದರು. ಈ ಭಾಗವಾಗಿ ಗ್ರಾಮೀಣ ಪೊಲೀಸ್ ಠಾಣಾ ಪಕ್ಕದಲ್ಲಿ ಬರುವ ಎಸ್ಬಿಐ ಬ್ಯಾಂಕ್ನ ಎದುರು ಪ್ರತಿಭಟನೆ ನಡೆಸಿ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಖಾಸಗೀಕರಣಗೊಳಿಸುವುದನ್ನು ನಿಲ್ಲಿಸಬೇಕೆಂದು ಕೇಂದ್ರ ಸರ್ಕಾರದ ನೀತಿಯನ್ನ ವಿರೋಧಿಸಿದರು. ಇನ್ನು ಎಲ್ಲರಿಗೂ ಬ್ಯಾಂಕಿನ ಸೌಲಭ್ಯ ಸಿಗಬೇಕೆಂಬ ಉದ್ದೇಶದಿಂದ ಬ್ಯಾಂಕ್ ಯೂನಿಯನ್ ಸಂಯುಕ್ತ ವೇದಿಕೆಯಿಂದ 1969ರಲ್ಲಿ ಹೋರಾಟ ನಡೆಸಿದ ಭಾಗವಾಗಿ ಖಾಸಗೀಕರಣದಿಂದ ಸಾರ್ವಜನಿಕ ಬ್ಯಾಂಕ್ಗಳನ್ನಾಗಿ ಘೋಷಿಸಲಾಗಿತ್ತು. ಅಂದಿನಿಂದ ಇಂದಿನವರೆಗೂ ಸಾಮಾನ್ಯರಿಗೂ ಕೂಡ ಬ್ಯಾಂಕಿಂಗ್ ಸೌಲಭ್ಯ ಲಭಿಸುತ್ತಿದೆ. ಈಗ ಪುನಃ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡಲು ಹುನ್ನಾರ ನಡೆದಿದೆ. ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನ ಒಕ್ಕೂಟವು ವಿರೋಧಿಸುತ್ತದೆ. ಕೇಂದ್ರ ಸರ್ಕಾರ ತನ್ನ ನಿಲುವನ್ನ ಹಿಂಪಡೆಯದಿದ್ದಲ್ಲಿ ರಾಷ್ಟ್ರವ್ಯಾಪಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ವೇದಿಕೆಯ ರಾಜ್ಯದ ಸದಸ್ಯ ಮಂಜುನಾಥ್ ರವರು ತಿಳಿಸಿದ್ದಾರೆ. ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳುವ ಉದ್ದೇಶ ಏನಂತಂದ್ರೆ 1969ರಲ್ಲಿ ಎಲ್ಲರಿಗೂ ಬ್ಯಾಂಕಿಂಗ್ ಸೆಕ್ಟರ್ ಸಿಗಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ಒಕ್ಕೂಟಗಳು ಹೋರಾಟ ಮಾಡಿಬಿಟ್ಟು ಬ್ಯಾಂಕ್ಗಳನ್ನು ಸಾರ್ವಜನಿಕ ಬ್ಯಾಂಕ್ಗಳಾಗಿ ಘೋಷಿಸಬೇಕಂತೇಳಿ ಉಗ್ರ ಹೋರಾಟ ಮಾಡುವ ಮುಖಾಂತರ 1969ರಲ್ಲಿ ಖಾಸಗೀಕರಣದಿಂದ ನಮ್ಮ ಸಾರ್ವಜನಿಕ ಬ್ಯಾಂಕ್ಗಳಾಗಿ ಘೋಷಣೆ ಆಯಿತು. 1969ರಲ್ಲಿ ಅಂದಿನಿಂದ ಇಂದಿನವರೆಗೂ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಎಲ್ಲ ಹಳ್ಳಿಗಳಿಗೂ ತಲುಪಿ ಎಲ್ಲ ರೈತರಿಗೂ ಸಾಮಾನ್ಯ ಜನಗಳಿಗೂ ಒಂದು ಬ್ಯಾಂಕಿಂಗ್ ಸೇವೆ ಸಿಗ್ತಾ ಇದೆ. ಈ ಒಂದು ನಮ್ಮ ಕೇಂದ್ರ ಸರ್ಕಾರದವರಿಗೆ ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ಗೊತ್ತಿಲ್ಲ. ಅವ್ರು ಹೌದಂದ್ರೆ ಇವರು ಅಲ್ಲ ಅನ್ನೋ ಲೆಕ್ಕಕ್ಕೆ ಅವ್ರು ಪ್ರೈವೇಟ್ ಖಾಸಗೀಕರಣದಿಂದ ಸಾರ್ವಜನಿಕ ಬ್ಯಾಂಕ್ಗಳಾಗಿ ಕನ್ವರ್ಟ್ ಮಾಡಿದರೆ ಇವರು ಸಾರ್ವಜನಿಕ ಬ್ಯಾಂಕ್ಗಳನ್ನ ಪ್ರೈವೇಟೈಸೇಷನ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಯಾವ ಒಂದು ಪುರುಷಾರ್ಥಕ್ಕೆ ಅದು ಅವರಿಗೆ ಗೊತ್ತಾಗಬೇಕು. ಯಾವುದೇ ಒಂದು ನಿಯಮ ನೀವು ಏನೇ ಮಾಡೋದಾದರೂ ಸಾಮಾನ್ಯ ಜನಗಳಿಗೆ ಅದರಿಂದ ಒಳ್ಳೆಯದಾಗೋ ರೀತಿಯಲ್ಲಿ ಮಾಡಿರಿ ಅನ್ನೋದು ನಮ್ಮ ಮುಖ್ಯ ಬೇಡಿಕೆ. ಎಲ್ಲರಿಗೂ ಒಳ್ಳೆಯದಾಗಬೇಕಂತಂದರೆ ಈವನ್ ಪ್ರೈವೇಟ್ ಬ್ಯಾಂಕ್ಗಳನ್ನು ಖಾಸಗೀಕರಣಗೊಳಿಸ್ರಿ ಅಂತ ನಾವು ಈ ಮೂಲಕ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಆಗದೇ ಇದ್ದರೆ ಮುಚ್ಚಿಕೊಂಡು ಸಾರ್ವಜನಿಕ ಬ್ಯಾಂಕ್ಗಳಾಗಿ ಮುಂದುವರಿಯೋದಕ್ಕೆ ಬಿಟ್ಟರೆ ಒಳ್ಳೆಯದು. ಇಲ್ಲದೇ ಇದ್ದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಈ ಮುಂದಿನ ದಿನಗಳಲ್ಲಿ ಮಾಡಬೇಕಾದಂಥ ಪರಿಸ್ಥಿತಿ ಬಂದರೂ ಬರ್ಬೋದು. ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು ಕೇಂದ್ರ ಸರ್ಕಾರದವರು. ಎಲ್ಲರಿಗೂ ಒಳ್ಳೆಯದಾಗೋ ರೀತಿಯಿಂದ ನೀತಿ ಮಾಡೋದಾದರೆ ಮಾಡಿರಿ.
ಇಲ್ಲದೇ ಇದ್ದರೆ ದ್ವಂದ್ವ ನೀತಿ ಅನುಸರಿಸಿ ಜನರನ್ನು ಕನ್ಫ್ಯೂಸ್ ಮಾಡಿ ನಾವೇ ಗ್ರೇಟು, ನಾವು ಹೇಳಿದ್ದೇ ಕರೆಕ್ಟು, ನಾವು ಹೇಳ್ದಂಗೆ ಆಗಬೇಕು ಅನ್ನೋ ಒಂದು ನೀತಿಯನ್ನು ಬಿಡ್ರಿ. ಎಲ್ಲ ಜನರಿಗೂ ಒಳ್ಳೇದಾಗ ಮಾಡಿರಿ. ರಾಜ ಅಂತಂದರೆ ಸಾಮಾನ್ಯ ಪ್ರಜೆಗಳಿಗೂ ಒಳ್ಳೆಯದಾಗ ಒಂದು ನೀತಿಯನ್ನು ರೂಪಿಸಬೇಕೇ ವಿನಃ ನಾನು ಮಾಡಿದ್ದೇ ನೀತಿ ಅಂತಂದೇಳಿ ಒಂದು ಹಿಟ್ಲರ್ ಮನೋಭಾವನೆ ಬೇಡ ಅಂತ ಈ ಒಂದು ಒಕ್ಕೂಟದ ಮುಖಾಂತರ ನಾವು ಅವರನ್ನು ವಿರೋಧಿಸ್ತಾ ಇದ್ದೇವೆ. ಹೊಸಪೇಟೆ ತಾಲೂಕಿನ ಪಿಕೆಹಳ್ಳಿ ವ್ಯಾಪ್ತಿಯಲ್ಲಿ ಬರುವ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿನ ಕೆರೆ ತುಂಬಿಸುವ ಹಾಗೂ ಶಾಶ್ವತ ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಸಚಿವ ಆನಂದ್ ಸಿಂಗ್ ರವರ ಕೋರಿಕೆಯ ಮೇರೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಬರೋಬ್ಬರಿ 243.35 ಕೋಟಿ ಮೊತ್ತದ ಅನುದಾನ ಒದಗಿಸುವ ಮೂಲಕ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನೀಡಿದ ಭರವಸೆಯನ್ನ ಈಡೇರಿಸಿದ್ದಾರೆ. ಈ ಭಾಗವಾಗಿ ಕಳೆದ ವರ್ಷದ ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ವರ್ಚುವಲ್ ಮೂಲಕ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಿದ್ದರು. ಅದೇ ರೀತಿ ಸಚಿವ ಆನಂದ್ ಸಿಂಗ್ ರವರು ಪಿಕೆಹಳ್ಳಿ ಗ್ರಾಮದಲ್ಲಿ ಏತ ನೀರಾವರಿಗೆ ಶಂಕುಸ್ಥಾಪನೆ ನಡೆಸಿ ಆದಷ್ಟು ಬೇಗ ಪೈಪ್ಲೈನ್ ಅಳವಡಿಕೆ ಕಾರ್ಯ ನಡೆಸಲಾಗುವುದೆಂದು ಭರವಸೆ ನೀಡಿದ್ದರು. ಈ ಭಾಗವಾಗಿ ಈಗಾಗಲೇ 60 ರಿಂದ 70 ಕೋಟಿ ಮೊತ್ತದ ಪೈಪ್ಗಳನ್ನು ತರಿಸಿಕೊಳ್ಳಲಾಗಿ ಪೈಪ್ಲೈನ್ ಅಳವಡಿಕೆ ಕಾರ್ಯ ಭರದಿಂದ ಸಾಗಿದೆ. ಈ ಹಿನ್ನೆಲೆಯಲ್ಲಿ ಸಚಿವ ಆನಂದ್ ಸಿಂಗ್ ರವರು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿ ಗುತ್ತಿಗೆದಾರರಿಂದ ಮಾಹಿತಿ ಪಡೆದರು. ಪಿಕೆಹಳ್ಳಿ, ಇಂಗಳಗಿ, ಬೈಲುದ್ದಿಗೇರಿ, ಕಾಕುಬಾಳು, ಚಿನ್ನಾಪುರ, ನಲ್ಲಾಪುರ, ಗಾದಿಗನೂರು, ಭುವನಹಳ್ಳಿ, ಗಾಳಮ್ಮನಗುಡಿ, ಕಾರಿಗನೂರು ಭಾಗದ ಕೆರೆಗಳನ್ನ ತುಂಬಿಸಿ ರೈತರ ಕುಷ್ಟಿ ಹೊಲಗಳಿಗೆ ನೀರುಣಿಸಲಾಗುವುದು. ಜೊತೆಗೆ ಆಯಾ ಗ್ರಾಮಸ್ಥರಿಗೆ ಶಾಶ್ವತ ಕುಡಿಯುವ ನೀರನ್ನ ಒದಗಿಸುವ ಬೃಹತ್ ಯೋಜನೆ ಇದಾಗಿದೆ. ತುಂಗಭದ್ರಾ ನದಿಯಿಂದ 0.304 ಟಿಎಂಸಿ ನೀರನ್ನ ಪೈಪ್ಲೈನ್ ಮೂಲಕ ಸರಬರಾಜು ಮಾಡಲಾಗುವುದು. ಈ ಭಾಗದ ರೈತರ ದಶಕಗಳ ಕನಸು ನನಸಾದಂತಾಗಿದೆ. ರೈತ ವಿರೋಧಿ ಕಾನೂನು ತಿದ್ದುಪಡಿಗಳನ್ನು ವಿರೋಧಿಸಿ ದಿನಾಂಕ 22ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಇದರಲ್ಲಿ ರಾಜ್ಯದ ಸುಮಾರು 50,000 ಜನರು ಪಾಲ್ಗೊಳ್ಳಲಿದ್ದಾರೆಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜರವರು ತಿಳಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಶ್ರಮಿಕ ಭವನದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜರವರಿಂದ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ಕಾಕುಬಾಳು ಗ್ರಾಮದ ಗೌರಿಪುರ ಮಂಜುನಾಥ್ ಎಂಬ ರೈತ 10 ಲಕ್ಷ ರೂಪಾಯಿ ಸಾಲ ಪಡೆದು ಬೆಳೆದ ಫಸಲಿಗೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಲಭಿಸದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಬೆಂಬಲ ಬೆಲೆ ಸರ್ಕಾರ ಈವರೆಗೂ ಘೋಷಣೆ ಮಾಡಿಲ್ಲ. ಈ ಭಾಗವಾಗಿ ಯುವ ರೈತ ಸಾಲದ ಬಾಧೆ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮೃತರ ಕುಟುಂಬಕ್ಕೆ ಸರ್ಕಾರ 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ತಿಳಿಸಿದ್ದಾರೆ. ಆ ಯುವಕ ಕೇವಲ 2 ಎಕರೆ ಜಮೀನಲ್ಲಿ ತನ್ನ ಕುಟುಂಬವನ್ನು ರಕ್ಷಣೆ ಮಾಡ್ಕೋಬೇಕು ಅಂತೇಳಿ ನಿರಂತರವಾದಂಥ ಪ್ರಯತ್ನ ಮಾಡ್ತಾ ಬಂದಿದ್ದಾನೆ. ಕಳೆದ 3-4 ವರ್ಷಗಳಿಂದ ಅಲ್ಲಿಗೆ ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಸಮಂಜಸವಾದಂಥ ಒಂದು ಬೆಲೆ ಸಿಗದೇನೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಷ್ಟಕ್ಕೀಡಾಗಿ 10 ಲಕ್ಷ ರೂಪಾಯಿಗಳ ಒಂದು ಸಾಲ ಮಾಡ್ಕೊಂಡಿದ್ದಾನೆ. ಮತ್ತು ಮೊನ್ನೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ದಿನ ಕೂಡ ನಿರಾಸೆ ಹೊಂದಿದ್ದಾನೆ. ಕೇವಲ 3 ರೂಪಾಯಿ kg ಟೊಮೊಟೊ ಮಾರಾಟ ಮಾಡುವಂಥ ಒಂದು ಸಂದರ್ಭ, ಅದು ಊರಿಂದ ಟೊಮೊಟೊ ಹಾಕ್ಕೊಂಡು ಬಂದಿರತಕ್ಕಂಥ ಸಾರಿಗೆ ವೆಚ್ಚವನ್ನು ಕೂಡ ವಾಪಸ್ ಕೊಡಲಾರ್ದಂಥ ಸಂದರ್ಭ ನೋಡಿ ಹೇಸಿಗೆ ಹುಟ್ಟಿ ಸಾಲ ತೀರಿಸೋದು ಹೇಗೆ, ಸಂಸಾರವನ್ನು ನಿಭಾಯಿಸೋದು ಹೇಗೆ, ಮಕ್ಕಳು ಮರಿಯನ್ನು ನೋಡ್ಕೊಳ್ಳೋದು ಹೇಗೆ ಅಂತೇಳಿ ಇವತ್ತು ಆತಂಕಿತನಾಗಿ ಆ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಹೇಳಿದ್ದಾನೆ. ಸೊ ಅದರಿಂದ ಸರ್ಕಾರಗಳು ಇಂಥ ರೈತರ ರಕ್ಷಣೆಗೆ ಎಲ್ಲ ಒಂದು ಕೃಷಿ ಉತ್ಪನ್ನಗಳಿಗೆ ಒಂದು ಸಮಂಜಸವಾದಂಥ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡದೇ ಇರೋದರಿಂದ, ಅದನ್ನು ಖಾತ್ರಿಯಾಗಿ ಕೊಡದೇ ಇರೋದರಿಂದ ದಿನ ದಿನ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪ್ರಸಂಗ ಮುಂದುವರಿತಾ ಇದೆ. ಆದ್ದರಿಂದ ನಾವಿವತ್ತು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ, ತಕ್ಷಣವೇ ಆ ಕುಟುಂಬದ ಎಲ್ಲ ಸಾಲವನ್ನು ಸರ್ಕಾರ ವಹಿಸ್ಕೋಬೇಕು, 10 ಲಕ್ಷ ರೂಪಾಯಿಗಳ ಒಂದು ಪರಿಹಾರವನ್ನು ಸರ್ಕಾರ ಘೋಷಿಸಬೇಕು ಅಂತೇಳಿ ನಾವಿವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಅವರ ಮಕ್ಕಳ ವಿದ್ಯಾಭ್ಯಾಸವನ್ನು ನೋಡ್ಕೋಬೇಕು, ಹಾಗೆಯೇ ಅವರ ಹೆಂಡತಿಗೆ ಒಂದು ಪೆನ್ಷನನ್ನು ಪ್ರತಿ ತಿಂಗಳ 5,000 ರೂಪಾಯಿನಷ್ಟು ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.
ಅದೇ ರೀತಿ ರೈತ ವಿರೋಧಿ ಕಾನೂನು ತಿದ್ದುಪಡಿಯನ್ನ ಹಿಂಪಡೆಯುವಂತೆ ಆಗ್ರಹಿಸಿ ದಿನಾಂಕ 22ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು. ಇದರಲ್ಲಿ 50,000 ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ನಾಳೆ 22ನೇ ತಾರೀಕು ಬೆಂಗಳೂರಿನಲ್ಲಿ ಸುಮಾರು 50,000 ಜನ ರೈತರು, ಕೂಲಿಕಾರರು, ಕಾರ್ಮಿಕರು, ನಾಗರಿಕರನ್ನು ಸೇರಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇತ್ತೀಚೆಗೆ ಏನೋ ಒಂದು ಕೃಷಿ ವಿರೋಧಿ, ಕಾರ್ಮಿಕ ವಿರೋಧಿಯಾದಂಥ, ಜನ ವಿರೋಧಿಯಾದಂಥ ಕಾಯ್ದೆಗಳನ್ನು ಏನು ತಂದಿದ್ದಾರೆ, ಕೃಷಿಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ವಹಿಸಿಕೊಡ್ತಕ್ಕಂಥ, APMCಯನ್ನು ರದ್ದು ಮಾಡ್ತಕ್ಕಂಥ, ಅದೇ ರೀತಿಯಲ್ಲಿ ಅಗತ್ಯ ವಸ್ತುಗಳ ತಿದ್ದುಪಡಿ ಕಾಯ್ದೆಯನ್ನು ತರೋದ್ರ ಮೂಲಕ ಬೆಲೆ ಏರಿಕೆಗೆ ಕಾರಣ ಆಗ್ತಕ್ಕಂಥ, ವಿದ್ಯುತ್ ಮಸೂದೆ ಖಾಸಗೀಕರಣ ಮಾಡ್ತಕ್ಕಂಥ, ವಿದ್ಯುತ್ ರಂಗವನ್ನು ಖಾಸಗೀಕರಣ ಮಾಡ್ತಕ್ಕಂಥ ವಿದ್ಯುತ್ ಮಸೂದೆ, ಇವುಗಳನ್ನೆಲ್ಲ ವಾಪಸ್ ತಗೋಬೇಕು ಕೇಂದ್ರ ಸರ್ಕಾರ. ಹಾಗೆಯೇ ರಾಜ್ಯ ಸರ್ಕಾರ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ಮಾಡಿ ಯಾರು ಬೇಕಾದರೂ ಭೂಮಿ ಖರೀದಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ, ಅದನ್ನು ವಾಪಸ್ ತಗೋಬೇಕು. APMC ತಿದ್ದುಪಡಿ ಕಾಯ್ದೆ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ, ಅದನ್ನು ವಾಪಸ್ ತಗೋಬೇಕು. ಮತ್ತು ಈ ಜಾನುವಾರು ಹತ್ಯೆ ನಿಷೇಧ ಕಾಯ್ದೆಯನ್ನು ತರೋದ್ರ ಮೂಲಕ ಸಂವಿಧಾನ ವಿರೋಧಿಯಾಗಿ ಜನರ ಪ್ರಜಾಪ್ರಭುತ್ವ ಹಕ್ಕುಗಳ ಮೇಲೆ, ಆಹಾರದ ಹಕ್ಕಿನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾಯ್ದೆಗಳನ್ನು ವಾಪಸ್ ತಗೋಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಬೆಂಬಲ ಬೆಲೆ, ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆಯನ್ನು ಡಾಕ್ಟರ್ MS ಸ್ವಾಮಿನಾಥನ್ ಅವರು ಏನು ಹೇಳಿದ್ದಾರೆ ಆ ಪ್ರಕಾರ ಒಂದು ಕಾಯ್ದೆಯಾಗಿ ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಋಣಮುಕ್ತ ಕಾಯ್ದೆ, ರೈತರು, ಕೂಲಿಕಾರರು, ಕಾರ್ಮಿಕರು ಈ ಪ್ರಕೃತಿ ವಿಕೋಪದಿಂದ ಸಾಲ ಬಾಧಿತರಾದಂಥ ಸಂದರ್ಭದಲ್ಲಿ ಅದನ್ನು ಮನ್ನಾ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥ ಋಣಮುಕ್ತ ಕಾಯ್ದೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತರಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ವಿ. ಈ ಹೋರಾಟ ಸಂಯುಕ್ತ ಹೋರಾಟ ಕರ್ನಾಟಕದ ಹೆಸರಿನಲ್ಲಿ ನಡೀತದೆ. ರಾಜ್ಯದಾದ್ಯಂತ ಎಲ್ಲ ರೈತರು, ಕೂಲಿಕಾರರು, ಕಾರ್ಮಿಕರು ಅದರಲ್ಲಿ ಭಾಗವಹಿಸ್ತಾರೆ. ಬಿಜೆಪಿ ಪಕ್ಷದಲ್ಲಿನ ಆಗುಹೋಗುಗಳನ್ನ ಸೇರಿದಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ರೂಪಿಸಿರುವ ಜನಪರ ಯೋಜನೆ ಹಾಗೂ ಪಕ್ಷಕ್ಕಾಗಿ ದುಡಿಯುತ್ತಿರುವ ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸುವ ನಿಟ್ಟಿನಲ್ಲಿ ಮಾಧ್ಯಮ ಮಂಥನ ವಿಭಾಗವನ್ನ ರಚಿಸಲಾಗಿದೆ. ಈ ಭಾಗವಾಗಿ ಬಿಜೆಪಿ ಕಚೇರಿಯಲ್ಲಿ ಪರಿಣಿತರಿಗಾಗಿ ಪರಿಣಿತರಿಂದ ಎಂಬ ಧ್ಯೇಯದೊಂದಿಗೆ ಮಾಧ್ಯಮ ಮಂಥನ ಕಾರ್ಯಾಗಾರವನ್ನ ಏರ್ಪಡಿಸಲಾಗಿತ್ತು. ಪಟೇಲ್ ನಗರದಲ್ಲಿ ಬರುವ ಸಚಿವ ಆನಂದ್ ಸಿಂಗ್ ರವರ ಹಳೆ ಕಚೇರಿ ಸಭಾಂಗಣದಲ್ಲಿ ವಿಭಾಗ ಮಟ್ಟದ ಮಾಧ್ಯಮ ಮಂಥನ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಇದರಲ್ಲಿ ಬಳ್ಳಾರಿ, ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಯ ಬಿಜೆಪಿ ಮಂಡಲದ ಪ್ರಮುಖರು ಮತ್ತು ಮಾಧ್ಯಮ ಮಂಥನ ಸಂಚಾಲಕರು ಪಾಲ್ಗೊಂಡಿದ್ದರು. ಈ ವೇಳೆ ವೇದಿಕೆ ಮೇಲಿನ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಮಾಧ್ಯಮ ಮಂಥನ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ನಂತರ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಪಕ್ಷದ ಚಟುವಟಿಕೆಗಳನ್ನು ಮಂಡಲದ ಪ್ರಮುಖರ ಮೂಲಕ ಜನಸಾಮಾನ್ಯರಿಗೆ ತಲುಪಿಸುತ್ತಿರುವ ಮಾಧ್ಯಮ ಮಂಥನ ಸಂಚಾಲಕರ ಕಾರ್ಯ ಸ್ವಾಗತಾರ್ಹ. ಈ ರೀತಿಯ ವ್ಯವಸ್ಥೆ ಬೇರಾವ ಪಕ್ಷದಲ್ಲೂ ಇಲ್ಲ. ಪ್ರಾಮಾಣಿಕ ಕಾರ್ಯಕರ್ತರನ್ನ ಗುರುತಿಸುವಲ್ಲಿ ಬೇರೆ ಪಕ್ಷದಲ್ಲಿ ಗೊಂದಲಗಳು ಉಲ್ಬಣಗೊಳ್ಳುತ್ತವೆ. ಆದರೆ ಬಿಜೆಪಿ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನನ್ನ ಗುರುತಿಸುವಲ್ಲಿ ಮಾಧ್ಯಮ ಮಂಥನ ಸಂಚಾಲಕರ ಪಾತ್ರ ಬಹುದೊಡ್ಡದಾಗಿದೆ ಎಂದರು. ಇವತ್ತು ಮಾಧ್ಯಮದ ಮಿತ್ರರು ನಮ್ಮ ಪಕ್ಷಕ್ಕೆ ತಾವು ಒಂದು ಅಂಗ, ಎಲ್ಲೆಲ್ಲಿ ನಮ್ಮ ಪಕ್ಷದ ಒಂದು ಆಡಳಿತ ಆಗಿರುವುದನ್ನ ನಾವು ಜನರ ಗಮನಕ್ಕೆ ತರುವಂಥ ಕೆಲಸ, ನಮ್ಮ ಪಕ್ಷದ ಸಾಧನೆಗಳನ್ನು ನೀವು ಜನರವರೆಗೆ ತಲುಪಿಸುವಂಥ ಕೆಲಸ ತಾವೆಲ್ಲ ಮಾಡ್ತಾ ಇದ್ದೀವಿ. ಈ ಮಾಧ್ಯಮ ವಿಭಾಗದಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಾರ್ಯಕರ್ತರು, ಸಂಚಾಲಕರು, ಅವ್ರಿಗೂ ಒಂದು ಅವಕಾಶ ಬಂದಿರತಕ್ಕಂಥ ಒಂದು ಉದಾಹರಣೆಗಳು ನನಗೆ ಈಗ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆಗಳು ಏನಂದರೆ, ಇವತ್ತು ಪಕ್ಷದ ಕಾರ್ಯಕರ್ತರನ್ನು ಗುರುತಿಸಬೇಕು ಅಂದಾಗ ಒಂದೇ ಕ್ಷೇತ್ರ ಏನಪ್ಪ, ಚುನಾವಣೆಯಲ್ಲಿ ಬರಬೇಕು, ಒಳ್ಳೆ ಕೆಲಸ ಮಾಡಬೇಕು, ಅಧಿಕಾರ ಸಿಗಬೇಕು, ಇಲ್ಲ ಶಾಸಕರಾಗಬೇಕು, ಇಲ್ಲ ಏನು ಜಿಲ್ಲಾ ಪಂಚಾಯತಿ ಸದಸ್ಯರಾಗಬೇಕು, ಇಲ್ಲ ತಾಲೂಕು ಪಂಚಾಯತಿ ಸದಸ್ಯರಾಗಬೇಕು. ಎಲ್ಲ ಒಂದೇ ವಿಭಾಗ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಯಾರನ್ನು ಗುರುತಿಸಬೇಕು ಅಂದಾಗ ಬೇರೆ ಪಕ್ಷದಲ್ಲಿ ಬಹಳ ಕಷ್ಟ ಆಗುತ್ತೆ, ಗೊಂದಲ ಆಗುತ್ತೆ, ಗುಂಪುಗಾರಿಕೆ ಆಗುತ್ತೆ. ಆದರೆ ಬಿಜೆಪಿ ಪಕ್ಷದಲ್ಲಿ ಅದಕ್ಕೆ ಆದಂಥ ಒಂದೊಂದು ವಿಭಾಗಗಳನ್ನು ಮಾಡಿ ಆ ವಿಭಾಗದಲ್ಲಿ ಯಾರು ಹೆಚ್ಚಾಗಿ ಪಕ್ಷವನ್ನು ಗುರುತಿಸಿ ಪಕ್ಷಕ್ಕೆ ನಿಷ್ಠವಾಗಿ ಪಕ್ಷವನ್ನು ಕಟ್ಟೋದ್ರಲ್ಲಿ ಯಾರು ಅವರು ಶ್ರಮೆ ಪಟ್ಟಿರ್ತಾರೋ ಅಂಥವ್ರನ್ನ ಗುರುತಿಸೋದಕ್ಕೆ ಸುಲಭವಾಗಲಿ ಅಂಥೇಳಿ ಅನೇಕ ವಿಭಾಗಗಳನ್ನು ಮಾಡಿ ಆ ವಿಭಾಗಕ್ಕೆ ನಲ್ಲಿ ಯಾರು ಎಷ್ಟು ಆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು
ಪಕ್ಷದಲ್ಲಿ ಗುರುತಿಸುವುದಕ್ಕೆ ಇವತ್ತು ಬೇರೆ ಪಕ್ಷದಲ್ಲಿ ಒಟ್ಟಾಗಿ ಕಾರ್ಯಕರ್ತರು ಒಂದು 1000 ನಾವು ಜನರನ್ನ ಸೇರಿಸಿ ಯಾವ ವಿಭಾಗದಲ್ಲಿ ಏನು ಕೆಲಸ ಮಾಡಿರ್ತಾರೋ ಅಂತ ಹೇಳಿ ಗುರುತಿಸೋಕೆ ಬಹಳ ಕಷ್ಟ ಆಗುತ್ತೆ. ಆದರೆ ಬಿಜೆಪಿ ಪಕ್ಷದಲ್ಲಿ ಈಗ ಮಾಧ್ಯಮದ ಒಂದು ತಾವೆಲ್ಲ ಸಂಚಾಲಕರಾಗಿ ಪಕ್ಷದ ಸಲುವಾಗಿ ತಮ್ಮ ಶ್ರಮ ಸುಮಾರು ವರ್ಷಗಳಿಂದ ಎಬಿವಿಪಿಯಿಂದ ಹೊಸಪೇಟೆ ನಗರದ ಅಮರಾವತಿಯಲ್ಲಿ ಬರುವ ಕರಿಬಸವೇಶ್ವರ ದೇವಸ್ಥಾನದ ರಥೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ದಿನಾಂಕ 14ರಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ರಥೋತ್ಸವ ನಡೆಸಿದ ಭಕ್ತರು ಕರಿಬಸವೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಹೀಗೆ ದಿನಾಂಕ 14ರ ಸಂಜೆ ಕರಿಬಸವೇಶ್ವರ ಸ್ವಾಮಿ ರಥೋತ್ಸವ ಕೈಗೊಳ್ಳಲಾಗಿ ಉತ್ಸವ ಮೂರ್ತಿಯನ್ನ ಪಾಲಕಿಯಲ್ಲೇರಿಸಿ ವಾದ್ಯಗೋಷ್ಠಿಗಳೊಂದಿಗೆ ರಥದತ್ತ ಸಾಗಿಸಿ ತರಲಾಯಿತು. ನಂತರ ರಥದಲ್ಲಿ ಕರಿಬಸವೇಶ್ವರ ಸ್ವಾಮಿಗಳ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪಠದ ಹರಾಜು ಪ್ರಕ್ರಿಯೆ ನಡೆಸಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ನಂತರ ನೆರೆದ ಭಕ್ತರು ಭಕ್ತಿಯಿಂದ ರಥವನ್ನ ಎಳೆದು ಭಕ್ತಿ ಸಮರ್ಪಿಸಿದರು. ಹೀಗೆ ನೆರೆದ ಭಕ್ತ ಸಮೂಹ ರಥಕ್ಕೆ ಹೂವು ಹಣ್ಣು ಸಮರ್ಪಿಸಿ ಭಕ್ತಿಯಲ್ಲಿ ಮಿಂದರು. ಇನ್ನು ನಾಗಪ್ಪನ ಕಟ್ಟಿಯವರೆಗೆ ರಥವನ್ನ ಎಳೆದು ಮರಳಿ ಮೂಲ ಸ್ಥಳಕ್ಕೆ ರಥವನ್ನ ಸಾಗಿಸಿ ತರಲಾಯಿತು. ಬರೋವರಿಗೆ
ನಂತರ ದೇವಸ್ಥಾನದಲ್ಲಿ ವಿಶೇಷ ಮಂಗಳಾರತಿ ಬೆಳಗಿದ ನಂತರ ನೆರೆದ ಭಕ್ತರಿಗೆ ಪಳಾರ ವಿತರಿಸಲಾಯಿತು. ಅಮರಾವತಿ ಪಟ್ಟಣ, ವಿಜಯನಗರ ಜಿಲ್ಲೆ, ಶ್ರೀ ಕರಬಸವೇಶ್ವರ ದೇವಸ್ಥಾನ 21ನೇ ತೇರು ಬ್ರಹ್ಮರಾಂಬಿಕಾ ತಾಯಿ ಸನ್ನಿಧಾನದಲ್ಲಿ ಇಷ್ಟು ವರ್ಷ ಕಾಲ ನಡ್ಕೊಂಡು ಬಂದಿದೆ. ಎಲ್ಲ ನಮ್ಮ ಕಮಿಟಿಯವರು, ಕಾರ್ಯದರ್ಶಿಯವ್ರ ಮುಖಾಂತರ ನಡ್ಕೊಂಡು ಬಂದಿದೆ. ನಮ್ಮ ಹೆಸರು ರುದ್ರಮ್ಮ ಅಂತ, ಕೊಟ್ಟೂರಿಂದ ನಾವು ಬಂದಿರೋದು. ಅರ್ಜುನ್ ಫಾರ್ಮ್ ಭಕ್ತರು ನಾವು ಬರಕತ್ತೀನಿ. ಈಗ ಸುಮಾರು ವರ್ಷಗಳಾದರೂ ಎಲ್ಲ ನಮ್ಮ ಕಮಿಟಿ ಸದಸ್ಯರಿದ್ದಾರೆ. ಇನ್ನು ಕಳೆದ 25 ವರ್ಷಗಳಿಂದ ಕರಿಬಸವೇಶ್ವರ ಸ್ವಾಮಿಯ ರಥೋತ್ಸವವನ್ನ ಭಕ್ತಿಯಿಂದ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಭಕ್ತರೊಬ್ಬರು ತಿಳಿಸಿದ್ದಾರೆ. ವೈ ಮಲ್ಲಪ್ಪ ಗವಾಯಿಗಳು ನಾವು ಸೋಗಿಯಿಂದ ಬಂದಿದ್ವಿ. ಇಲ್ಲಿ ಸತತ 23ನೇ ವರ್ಷದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಮಹಾಮಹಿಮಾಗಿರ್ತಕ್ಕಂಥ ಕರಿಬಸವೇಶ್ವರ ದೇವಸ್ಥಾನ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಅಮರಾವತಿ ಗ್ರಾಮದಲ್ಲಿ ಈ ಸತತ 25 ವರ್ಷದಿಂದ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಮತ್ತು ಶಿವರಾತ್ರಿ ಅಂಗವಾಗಿ ರಥೋತ್ಸವ ಮತ್ತು ಪಳಾರ ಕಾರ್ಯಕ್ರಮ ಮತ್ತು ದೀಪಾವಳಿಯ ಒಂದು ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಒಂದು ತಿಂಗಳ ಪರ್ಯಂತ ದೀಪೋತ್ಸವ ಮತ್ತು ಪುರಾಣ ಪ್ರವಚನ, ಹಾಗಾಗಿ ಮತ್ತು ಶ್ರಾವಣ ಮಾಸದಲ್ಲಿ ಕೂಡ ಮಹಾ ಕರಿಬಸವೇಶ್ವರನ ಆರಾಧನೆ ಕೂಡ ಅಂಗೀಕರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಸೇವಾ ಸಮಿತಿಯವರು ಕೂಡಿ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೇವೆ. ಅದೇ ಈ ವರ್ಷ 21ನೇ ರಥೋತ್ಸವ ಅಂಗವಾಗಿ ಈ ವರ್ಷ ಬಹಳ ವಿಜೃಂಭಣೆಯಿಂದ ಯಾವ ರಥೋತ್ಸವವು ನಡೆಯಿತು. ಈ ರಥೋತ್ಸವ ಪೂರ್ವದಲ್ಲಿ ಅಜ್ಜನ ಲೀಲಾವನ್ನು ಆಶೀರ್ವಾದ ಪೂರ್ವಕವಾಗಿ 1,61,000 ರೂಪಾಯಿ ನಮ್ಮ ಅಮರಾವತಿಯ ಟಿ ನಾಗೇಶ್ ಎಂಬುವರು ಈಗ 2ನೇ ಸಲ ಅವರು ಆಶೀರ್ವಾದವನ್ನು ಪಡೆದಿದ್ದಾರೆ. ಈಗ ಸತತ 21 ವರ್ಷ ಈ ಪರ್ಯಂತವಾಗಿ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಭಕ್ತಾಳೆಲ್ಲರೂ. ಮತ್ತು ಈ ದೇವಸ್ಥಾನದಲ್ಲಿ ಅನೇಕ ಮೆಂಟಲಿಟಿ ಇರ್ಬೋದು ಮತ್ತು ಭೂತ ಬಡದಿರ್ತಕ್ಕಂತಿರ್ಬೋದು ಮತ್ತು ರೋಗ ರುಜಿನಗಳಿರ್ತಕ್ಕಂಥ ಇರ್ಬೋದು, ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಬಂದು ಇಲ್ಲಿ ಅಜ್ಜನ ದೇವಸ್ಥಾನದಲ್ಲಿ ನಿಂಬೆಹಣ್ಣನ್ನು ಆಶೀರ್ವಾದ ಮಾಡಿಕೊಂಡು ಹೋಗಿ ಅವರು ಪುನೀತರಾಗಿದ್ದಾರೆ. ಅದೇ ರೀತಿಯಾಗಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲ್ಲ ಅಂತಂದು ಹೇಳ್ತಾ, ಈ ಒಂದು ರಮರಾಂಬ ಅವರ 2 ವರ್ಷದ ಲಿಂಗೈಕ್ಯರಾಗಿದ್ದಾರೆ. ಅವರ ಒಂದು ಅನುಪಸ್ಥಿತಿಯಲ್ಲಿ ಈ ಒಂದು ವರ್ಷದ ಅಜ್ಜನವರ ತರುವಾಯ ಇಲ್ಲಿ ಚೌಡೇಶ್ವರಿ ರುದ್ರಾಂಬ ಅಮ್ಮರವರು ಕೂಡ ಈ ಒಂದು ದೇವಸ್ಥಾನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ನಮ್ಮ ಕಮಿಟಿಯವರು ಕೂಡ ಹೀಗೆ ರಾಮಗೌಡರು, ವೆಂಕಟ ಶೆಟ್ಟರ್ ಅವರು ಮತ್ತು ಆಟೋ ಪ್ರಕಾಶ್ ಇರ್ಬೋದು, ಗುರುವಣ್ಣ ಇರ್ಬೋದು, ರಾಘವೇಂದ್ರ, ಇನ್ನೂ ಅನೇಕ ಎಲ್ಲ ಭಕ್ತಾದಿಗಳು ಕೂಡಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂತ ಬಂದಿದ್ದೇವೆ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಡೀಲಿ ಅಂತಂದೇಳಿ ಆ ಕರಿಬಸವೇಶ್ವರನಲ್ಲಿ ನಾವು ಆಶೀರ್ವಾದ. ಹೊಸಪೇಟೆ ಎಂಜಿ ನಗರದಲ್ಲಿ ಬರುವ ಮೃತ್ಯುಂಜೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಶಿವರಾತ್ರಿ ಪ್ರಯುಕ್ತ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಈ ವೇಳೆ ಭರತನಾಟ್ಯ ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಭಂಗಿಯ ನಾಟ್ಯ ಪ್ರದರ್ಶಿಸುವ ಮೂಲಕ ನೆರೆದ ಭಕ್ತರಿಗೆ ಮನೋರಂಜನೆ ನೀಡಿದರು. जय जय शिर विभूषण रूप भयंकेश कौतुकं रूप महारूप संस्थाने नारायणी नमोस्तुते।
ದೀಕ್ಷಕ್ಕೆ ಬಂದ ನೀರುವಾರೆ ತಂದೆ ಇವನಂತ ಚೆಲ್ವರಿಲ್ಲ ನೋಡುವಾರೆ ಇವನಂತ ಚೆಲ್ವರಿಲ್ಲ ನೋಡುವಾರೆ ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಷ್ಟ್ರೀಕೃತ ಬ್ಯಾಂಕ್ಗಳ ಖಾಸಗೀಕರಣಕ್ಕೆ ವಿರೋಧ. ತನ್ನಿಮಿತ್ಯ ಬ್ಯಾಂಕ್ ಯೂನಿಯನ್ಗಳ ಸಂಯುಕ್ತ ವೇದಿಕೆಯಿಂದ ನಡೆದ ಪ್ರತಿಭಟನೆ. ಭರದಿಂದ ಸಾಗುತ್ತಿರುವ ಏತ ನೀರಾವರಿ ಪೈಪ್ಲೈನ್ ಅಳವಡಿಕೆ ಕಾರ್ಯ. ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸುವಲ್ಲಿ ತೊಡಗಿಸಿಕೊಂಡ ಸಚಿವ ಆನಂದ್ ಸಿಂಗ್. ರೈತ ವಿರೋಧಿ ಕಾನೂನು ತಿದ್ದುಪಡಿ ಹಿಂಪಡೆಯುವಂತೆ ದಿನಾಂಕ 22ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನೆ. 50,000 ಜನರು ಸೇರುವ ನಿರೀಕ್ಷೆ. ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್. ಬಿಜೆಪಿ ಕಚೇರಿಯಲ್ಲಿ ಜರುಗಿದ ಮಾಧ್ಯಮ ಮಂಥನ ಕಾರ್ಯಾಗಾರ. ಪಕ್ಷದ 3 ಜಿಲ್ಲೆಗಳ ಪ್ರಮುಖರು ಭಾಗಿ. ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸುವಲ್ಲಿ ಪಕ್ಷದ ಮಾಧ್ಯಮ ಸಂಚಾಲಕರ ಪಾತ್ರ ಅಪಾರ. ಸಚಿವ ಆನಂದ್ ಸಿಂಗ್ ಸ್ಪಷ್ಟ. ಭಕ್ತಿಯಿಂದ ನೆರವೇರಿದ ಕರಿಬಸವೇಶ್ವರ ಸ್ವಾಮಿಯ ರಥೋತ್ಸವ. ಧಾರ್ಮಿಕೋತ್ಸವಕ್ಕೆ ಸಾಕ್ಷಿಯಾದ ಅಮರಾವತಿಯ ಭಕ್ತ ಸಮೂಹ. ಎಂಜೆ ನಗರದ ಮೃತ್ಯುಂಜೇಶ್ವರ ದೇವಾಲಯದಲ್ಲಿ ನಡೆದ ಮಹಾಶಿವರಾತ್ರಿ ಆಚರಣೆ. ನಾಟ್ಯ ಪ್ರದರ್ಶನ ನಡೆಸಿಕೊಟ್ಟ ಭರತನಾಟ್ಯ ವಿದ್ಯಾರ್ಥಿಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.